ಪಲ್ವಿ 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 ಎಲ್ಲಿ ಹೋಗ್ಬಿಟ್ಟಿದೆ? ಯಾಕೆ ಹೀಗೆ ಮಾಡ್ದೆ? ಮಿಸ್ಟರ್ ಪ್ರಶಾಂತ್, ಯು ಆರ್ ವೆರಿ ಲಕ್ಕಿ. ನಿಮ್ ಹೆಂಡತಿ ನಿಮ್ಗೆ ಸಿಕ್ಬಿಟ್ರು. ಮತ್ತೆ ಮಿಸ್ಟರ್ ಪ್ರಶಾಂತ್, ನಿಮ್ಮಿಂದ ಇವ್ರು ಕಾಣೆ ಆದ್ಮೇಲೆ ಯಾವುದೋ ಎತ್ತರವಾದ ಸ್ಥಳದಿಂದ ಬಿದ್ದಿದ್ದಾರೆ. ಈ ಫಾಲ್ಸ್ ಹಿಂದೆ ಒಂದು ಬುಡಕಟ್ಟು ಜನಾಂಗ ಇದೆ. ಅವರು ಇವರನ್ನ ನೋಡ್ಕೋತಾ ಇದ್ರು. ಅಕಸ್ಮಾತ್ ಆಗಿ ಇನ್ಸ್ಪೆಕ್ಟರ್ ಆ ಕಡೆ ಹೋದಾಗ ಇವ್ರಿಗೆ ಅವ್ರು ಸಿಕ್ಕದು. ಪಲ್ವಿ, ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ನಥಿಂಗ್ ಟು ವರಿ ಮಿಸ್ಟರ್ ಪ್ರಶಾಂತ್. ಅವ್ರಿಗೆ ನೀವಿಲ್ಲ ಅನ್ನೋದನ್ನ ಬಿಟ್ರೆ ಬೇರೆ ಏನು ತೊಂದರೆ ಆಗಿಲ್ಲ. ಸತ್ಯ, ನೀನ್ ಸಿಕ್ತಲ್ಲ, ನೀನಿಲ್ದೆ ನಾನು ಎಂತ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಗೊತ್ತಾ? ಅವ್ರು ನನ್ನ ಸರಿ ಬಾವಣ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನ್ ಬಂತು ಮಿಸ್ಟರ್ ಪ್ರಶಾಂತ್? ದಯವಿಟ್ಟು ಇಲ್ಲೊಂದು ಸೈನ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೀರ್ ಬಣ್ಣ ತೊಂಬರ.
ಕಂಡೀಷನ್ ಇಸ್ ವೆರಿ ಸೀರಿಯಸ್. ಈಗ ಅವರು ಕೋಮಾದಲ್ಲಿದ್ದಾರೆ. ಪ್ರಜ್ಞೆ ಬರೋವರೆಗೂ ಏನೂ ಹೇಳಕ್ಕಾಗಲ್ಲ. ಧೈರ್ಯವಾಗಿ. ಕಳ್ಳ ಅಲ್ಲ ಅಂದ್ಮೇಲೆ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿ ಬಂದೆ? ನಿಜವಾಗ್ಲೂ ನಾನು ಕಳ್ಳ ಅಲ್ಲ ಸರ್. ಅಯ್ಯ ಲೋಫರ್, ಇನ್ನೇನು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದೇನಾ? ಅಲ್ಲ ಅದು ತಿರ್ಪೆ ನನ್ನ ಮಗನೇ, ನನ್ನನ್ನೇ ಲೋಫರ್ ಅಂತೀನೋ? ನೀನ್ ಲೋಫರ್, ನಿಮ್ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನನ್ನ ಬಾಮ ಇದನ್ನ ನನ್ನ ಮುಂದನೆ ಲೋಫರ್ ಅನ್ನಕ್ ನಿನ್ಗೆ ಎಷ್ಟೋ ಧೈರ್ಯ? ಅಯ್ಯೋ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಅವನ್ ಯಾಕೆ ನಿಮ್ ಬಾಮ ಇದಾಗ್ತಾನೆ? ಅವನು ನಿಮ್ ತಮ್ಮ ಅಲ್ವಾ? ಈ ಫೇಸ್ ಕಟ್ ನೋಡಿ ಹೇಳಿ, ಇವ್ ನನ್ನ ತಮ್ಮ ಆಗಕ್ ಹೇಗೆ ಸಾಧ್ಯ? ಹಂಗಾರೆ ಇವ್ ನಿಮ್ ತಮ್ಮ ಅಲ್ವಾ? ನಾನು ಹುಟ್ಟಿದ ತಕ್ಷಣನೇ ನಮ್ಮಪ್ಪ ನೆಗೆದು ಬಿದ್ದ. ಇವ್ ನನ್ನ ತಮ್ಮ ಆಗಕ್ ಸಾಧ್ಯವೇ ಇಲ್ಲ. ಅಯ್ಯೋ ನಮ್ಮಪ್ಪ ಹುಡ್ಸಿರೋದಲ್ಲ ಬರೀ ಹೆಣ್ಮಕ್ಳನ್ನ, ಇವ್ನ್ ಹೆಂಗ್ ನನ್ ತಮ್ಮ ಆಗ್ತಾನೆ? ನಮ್ಮಪ್ಪನೂ ಇವನ್ನ ಹುಟ್ಟಿಸ್ಲಿಲ್ಲ, ನಿಮ್ಮಪ್ಪನೂ ಹುಟ್ಟಿಸ್ಲಿಲ್ಲ. ಯಾರಪ್ಪ ಇವ್ನು ಹುಟ್ಟಿಸಿದ್ದು? ಹೇಳೋ, ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಈ ಮನೇಲಿ ಯಾಕೋ ಬಂದು ಸೇರ್ಕೊಂಡೆ? ನಾನು ಹೇಳ್ತೀನಿ ಸರ್, ಈ ಬಡ್ಡಿ ಮಗ ಯಾರು ಗೊತ್ತಾ? ಅಮ್ಮ ತಾಯೇ, ಬಿಸಿ ಬಿಸಿ ಪಲಾವ ಮುದ್ದೆ ಇದ್ರೆ ಕೊಡವ. ಇದೇನು ಹೋಟೆಲ್ ಅನ್ನಯ್ಯ? ಪಲಾವ್ ಕೇಳಕ್ಕೆ ಮುಂದೆ ಹೋಗಯ್ಯ. ನಾನೇ ನೇಣ್ ಹಾಕೊಂಡು ಸಾಯ್ತಾ ಇದ್ದೀನಿ. ಅಯ್ಯೋ ತಮಾಷೆ ಮಾಡ್ಬೇಡಿ, ಕೊಡಿ ಸರ್, ಹೊಟ್ಟೆ ಹಸಿತಾ ಇದೆ. ತಮಾಷೆ ಅಲ್ಲಯ್ಯ, ನಿಜವಾಗ್ಲೂ ನೇಣ್ ಹಾಕೊಂಡು ಸಾಯ್ತಾ ಇದ್ದೀನಿ. ಸರ್ ಬೇಡ ಸರ್, ನಿಮ್ ತಮ್ಮ ಅಂತೀನಿ ಸರ್, ನೆನಕಬೇಡಿ ಸರ್. ತಡಿಬೇಡ ಕಡೆಯ, ನಾನು ಸಾಯ್ಬೇಕು. ಸರ್ ಇಂತ ಒಳ್ಳೆ ಮನೆ ಮಠ ಎಲ್ಲ ಇಟ್ಕೊಂಡು ಯಾಕೆ ಸಾಯ್ತಾ ಇದ್ದೀರಿ ಸರ್? ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದೇನೋ? ಅಣ್ಣಮ್ಮ ದೇವಸ್ಥಾನವ ಬೇಲ್ದಂಡ್ ಮಾರ್ತಾ ಇರ್ತಾಳೆ, ಅವಳನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾನು ಒಂದು ಹುಡುಗಿನ ಲವ್ ಮಾಡಿದೆ ಕಣಯ್ಯ, ಅವಳನ್ನ ಮದುವೆನೂ ಆದೆ. ಅವಳು ನನಗೆ ಮೋಸ ಮಾಡಿ ಮಾರನೇ ದಿನ ಓಡೋದ್ಲು, ಅದಕ್ಕೆ ಕಡೆಯ ಸಾಯ್ತಾ ಇದ್ದೀನಿ ನಾನು. ಸರ್ ನೀವು ಸತ್ತೋಗ್ಬಿಟ್ರೆ ಈ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗ್ಬಿಡುತ್ತೆ ಸರ್. ಹೌದಲ್ಲ, ಅವಳಿಗೆ ಒಂದು ಬಿಡು ಕಾಸು ಸಿಗ್ಬಾರ್ದು. ಈ ಆಸ್ತಿನೆಲ್ಲ ನಾನು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಟ್ಬಿಡ್ತೀನಿ. ಸರ್ ನೀವ್ ಯಾರ ಹೆಸ್ರಿಗೆ ಬರ್ದ್ರು ಅವಳ ಕೇಸ್ ಹಾಕ್ಬಿಟ್ಟು ಅವಳ ಹೆಸ್ರಿಗೆ ಮಾಡ್ಕೊಂಡ್ಬಿಡ್ತಾಳೆ. ಲಾ ಪಾಯಿಂಟ್. ಈ ಆಸ್ತಿ ನಾನು ನಿನ್ನಂತ ಭಿಕ್ಷುಕನ್ ಕೊಡ್ತೀನಿ ಹೊರತು ಅವಳಿಗೆ ಒಂದು ಬಿಡು ಕಾಸು ಕೊಡಲ್ಲ. ಇಷ್ಟೊಂದು ಆಸ್ತಿನೆಲ್ಲ ನನ್ ಕೈ ನೋಡ್ಕೊಳಕ್ಕಾಗಲ್ಲ, ಬೇಡ ನಂಗೆ. ನೀನ್ ತಗೊಳ್ಳೇಬೇಕು, ಬೇಡ ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಆ ಟಿವಿ ಮೇಲೆ ಒಂದು ಬಾಂಡ್ ಪೇಪರ್ ಇದೆ, ತಗೋ ತಗೋ. ಖಾಲಿ ಪೇಪರ್ ಮೇಲೆ ರುಜು ಮಾಡಿದೀನಿ, ಏನ್ ಬೇಕಾದ್ರೆ ಬರ್ಕೋ. ಸರ್ ನೇಣ್ ಹಾಕೊಳಕ್ಕೆ ಮುಹೂರ್ತ ಮೀರ್ತಾ ಇದೆ, ಬೇಗ ಹಾಕೊಳ್ಳಿ. ಹಗ್ಗ ಕಟ್ಟಿದೆ ತಾನೆ? ಗಟ್ಟಿಗಿದೆಪ್ಪ, ಸ್ವಲ್ಪ ಸ್ಟೂಲ್ ಇಟ್ಕೋ. ಅಷ್ಟೇ ಸರ್. ನಿಮ್ ತಮ್ಮಯ್ಯ ಅಂತೀನಿ, ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೀ, ನನ್ನ ಕ್ಷಮಿಸ್ಬಿಡ್ರಿ. ಯಾರಮ್ಮ ನೀನು? ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾ ಇರೋರ್ನ ಯಾಕೆ ತಡೀತಾ ಇದ್ಯಾ? ಸರ್ ನೀವು ನೇಣ ಕಳಿ ಸರ್, ನಾನು ಸ್ಟೂಲ್ ಎಳಿತೀನಿ. ಅಯ್ಯೋ ಚಂಡಾಲ, ನನ್ ಗಂಡನ್ ಸಾಯ್ಸೋದಕ್ಕೆ ತುದ್ಗಾಲಲ್ಲಿ ನಿಂತಿದ್ಯೇನೋ? ಅವ್ರು ನಿನ್ಗೇನು ಅನ್ಯಾಯ ಮಾಡಿದ್ರು? ತೊಲಗ ಆಚೆ. ಸರ್ ನಂಬೇಡಿ, ಮತ್ತೆ ಕೈ ಕೊಟ್ಬಿಡ್ತಾಳೆ. ಇಲ್ಲ ಕಣೆ, ನನ್ನ ಹೆಂಡತಿ ನೋಡಿದ ತಕ್ಷಣ ನನ್ನ ಸಾಯೋ ಆಸೆ ಹೊರಟೋಯ್ತು. ಅವಳೇ ನನ್ನ ಸ್ವರ್ಗ.
ಬೇಡ ಸರ್ ನಂಬೇಡಿ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀರಾ. ನನ್ ಚಿನ್ನ ಏನು ಅಂದ್ರೆ ನಿಮ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ನಿನ್ ತಾನೆ. ಕಣೆ, ನಿನ್ ಹೆಸರು ಇಲ್ಲ ಕಣೆ, ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಇಡೀ ಆಸ್ತಿನ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟೆ. ಆವತ್ತು ನನ್ ಕೈ ತಪ್ಪಿಸ್ಕೊಂಡು ಓಡ್ದ ನಾನು ಇವನ್ನ ಫಾಲೋ ಮಾಡ್ತಾನೇ ಇದ್ದೆ. ಇಲ್ಲೇ ಸುತ್ತಮುತ್ತ ಮನೆ ಹತ್ರ ಇರ್ಬೋದು ಅಂತ ನನಗೆ ಅನುಮಾನ ಬಂತು. ನಾನು ದಿನ ಟಾರ್ಚ್ ಹಾಕೊಂಡು ಇವನ್ನ ಹುಡುಕ್ತಾನೇ ಇದ್ದೆ. ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟ. ಸರ್ ನೀವ್ ಏನ್ ಯೋಚನೆ ಮಾಡ್ಬಿಡಿ, ಇವನ್ನ ನಾನು ವಿಚಾರಿಸ್ಕೋತೀನಿ. ಎಲ್ಲಿ ನನ್ನ ಪತ್ರ, ಎಲ್ಲಿ ಕೊಡೋ ನನ್ನ ಆಸ್ತಿ ಪತ್ರ, ನಡೆಯೋ. ಸರ್ ಆಸ್ತಿನೆಲ್ಲ ನನ್ನ ಲವರ್ ಹೆಸರು ಬರ್ಕೊಟ್ಟೆ. ನೋಡ್ದೇನೆ ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅನ್ನೋದು ಎಷ್ಟು ಸತ್ಯವಾದ ಮಾತು. ಹೌದು ರೀ, ಇನ್ಮೇಲೆ ನಾವು ಒಬ್ರಿಗೊಬ್ರು ಜಗಳ ಆಡ್ಬಾರ್ದು. ನಾವ್ ಯಾಕೆ ಜಗಳ ಆಡ್ಬೇಕು? ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿ ಬಾಳೋಣ. ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಏನ್ರಿ ಇದು ಗಾಯ? ಅಯ್ಯೋ ಏನಿದ್ ರಕ್ತ? ದೇವ್ರೆ ಏನಾಯ್ತ್ರಿ? ಎಲ್ಲಿ ಹೋಗಿದ್ರಿ? ನಿಮ್ಮಿಬ್ಬರಿಗೂ ಜೈಲಿನಲ್ಲಿ ಜಾಗ ಗೊತ್ತು ಮಾಡೋದಕ್ಕೆ ಹೋಗಿದ್ದೆ. ಆರ್ಕಿಟೆಕ್ಟ್ ಆಗಿದ್ದವರು ಜೈಲರ್ ಯಾವಾಗಾದ್ರಿ ಮಿಸ್ ಪ್ರಶಾಂತ್? ನೀವಿಬ್ರು ಈ ಮನೆ ಕಾಲಿಟ್ಟಾಗ್ನಿಂದ, ರಾವು ಕೇದು ತರ ನನ್ನ ಬೆನ್ನ ಹತ್ತಿ ಕಾಡಕ್ ಶುರು ಮಾಡ್ದಾಗ್ನಿಂದ. ನೋಡಿ, ಕಾಡ್ತಾ ಇರೋದು ನಾವಲ್ಲ, ಸತ್ಯನ ಒಪ್ಕೊಳ್ದೇ ಇರೋ ನಿಮ್ ಮನಸ್ಸು. ಯಾವ್ದೇ ಸತ್ಯ? ಒಂದು ಹೆಣ್ಣಾಗಿ ಹುಟ್ಟಿ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಗುರ್ತು ಪರಿಚಯ ಇಲ್ದಿರೋ ಗಂಡಸ ಜೊತೆ ಗಂಡ ಅನ್ಕೊಂಡು ಬದುಕೋದ? ಇಲ್ಲ ನನ್ನಂತರ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ವಂತ ತಂಗಿನೇ ತಲೆ ಹಿಡಿಯೋದ? ಪ್ರಶಾಂತ್, ಯಾರನ್ನ ತಲೆ ಹಿಡ್ಕಂತಿದ್ಯಾ? ಸ್ಕೌಂಡ್ರಲ್ ಸಿಗದಾಕ್ಬಿಡ್ತೇನೆ. 2 ದಿವಸದಲ್ಲಿ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸ್ತೇನೆ, ಸಾಕ್ಷಿ ಸಮೇತ. ಸಾಕ್ಷಿ ಸಮೇತ?